ನಮಸ್ಕಾರ. ಪ್ರಥಮ ಪಿ ಯು ಸಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಫಸ್ಟ್ ಪಿ ಯು ಸಿ ಎನ್ಯುವಲ್ ಎಕ್ಸಾಮ್ಗೆ 11/2/2024ರಲ್ಲಿ ವಿಷಯ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಇದೆ. ಸೊ ಅದಕ್ಕೆ ಸಂಬಂಧಿಸಲ್ಪಟ್ಟಂಥ ನಾವು ಇಲ್ಲಿರುವಂಥ MCQ, ಹೊಂದಿಸಿ ಬರೆಯಿರಿ, ಹಾಗೆ ಒಂದಂಕದ್ದು ಮತ್ತು ಮ್ಯಾಪಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊಂಚ ನೋಡ್ಕೊಳ್ಳಿ. ನಿಮ್ಮ ವಿದ್ಯಾರ್ಥಿಗಳಾಗಿದ್ದರೆ ಸೊ ನಿಮ್ಮ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಬಾತ್ ಮೀಡಿಯಮ್ನಲ್ಲಿ ನಾನು ಆನ್ಸರ್ಗಳನ್ನ ಕೊಡ್ತೀನಿ, ಹಾಗೆ ಅವಕ್ಕೆ ಕ್ವಶನ್ಸನ್ನು ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು MCQ ನೋಡೋಣ. ಇತಿಹಾಸದ ಪಿತಾಮಹ ಎಂದು ಯಾರನ್ನ ಕರಿತೀವಿ? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹೆರೋಡಾಟಸನ್ನು ಕರಿತೀವಿ. ಹಾಗೆ ಎರಡನೇ ಪ್ರಶ್ನೆ, ಹೋಮೋ ಪದದ ಅರ್ಥ? ಅದಕ್ಕೆ ಸರಿಯಾದ ಆಪ್ಷನ್ ಡಿ, ಮಾನವಾಗಿರುತ್ತೆ. ಮೆಸೊಪೊಟೇಮಿಯಾ ಪದದ ಅರ್ಥ? ಎರಡು ನದಿಗಳ ನಡುವಿನ ಪ್ರದೇಶ. ಓಕೆ. ನಾಲ್ಕನೇ ಪ್ರಶ್ನೆ, ರಿಪಬ್ಲಿಕ್ ಕೃತಿಯನ್ನ ಕರ್ತೃ ಯಾರಪ್ಪ ಅಂದರೆ ಪ್ಲೂಟೋ ಆಗಿರ್ತಾನೆ. ಸರಿಯಾದ ಉತ್ತರ ಬಿ, ಆಪ್ಷನ್ ಸರಿಯಾದ ಉತ್ತರ ಇರುತ್ತೆ. ಐದನೇ ಪ್ರಶ್ನೆ, ಮೊನಾಲಿಸಾ ಚಿತ್ರವನ್ನು ತೆಗೆದವರು ಯಾರು ಅಂತ ಕರೆದಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಲಿಯೋನೋ ಡಾ ವಿಂಚಿ ಆಗಿರುತ್ತೆ. ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. ಒಲಿಂಪಿಕ್ ಕ್ರೀಡಾಕೂಟ ಡ್ಯಾಶ್ನಿಂದ ಆರಂಭವಾಗುತ್ತೆ. ಅದು 776 BC ಅಂತ ಕರಿತೀವಿ. ಕಲಿಮಾ ಎಂದರೆ ನಂಬಿಕೆ ಎಂದರ್ಥ. ಡೆವಿನ್ ಕಾಮಿಡಿ ಕೃತಿಯನ್ನು ಬರೆದವರು ಡಾಂಡಿ ಆಗಿರ್ತಾರೆ. ಡ್ಯಾಶ್ ರನ್ನು ದಿ ನಾವಿಗೇಟರ್ ಎಂದು ಕರೀತಾರೆ, ಅದಕ್ಕೆ ಹೆನ್ರಿ ಅಂತ ಕರಿಬೇಕು. ದ ಸೊಸೈಟಿ ಆಫ್ ಜೀಸಸ್ ಸ್ಥಾಪಕರು ಇಂಗೋನಿಯಸ್ ಲಯೋಲಾ ಅಂತ ಹೇಳಬೇಕು. ಇನ್ನು ಹೊಂದಿಸಿವೆ ನೋಡ್ಕೊಳ್ಳಿ. ಫೇರೋ ಎಂಬುವನು ಏನು ಮಾಡ್ತಾನೆ ಅಂದರೆ ತೂಗು ವಿಧಾನವನ್ನು ನಿರ್ಮಿಸಿದವರು ನೆಬೂಕಡ್ನೆಝರ್. ಓಕೆ. ಮಹಾಗೋಡೆಯಲ್ಲಿದೆ, ಚೀನಾ ದೇಶದಲ್ಲಿದೆ. ಅಗಸ್ಟ್ ಸೀಸನ್ ಎನ್ನುವುದು ರೋಮನ್ ಅರಸಾಗಿರ್ತಾನೆ. ಫರ್ಡಿನ್ಯಾಂಡ್ ಮೆಲಾಗನವನು ವಿಶ್ವದ ಪ್ರದಕ್ಷಿಣೆ ಹಾಕಿದ ಮೊದಲ ವ್ಯಕ್ತಿ ಅಂತ ನಾವು ಕರಿತೀವಿ. ಮುದ್ರಣ ಯಂತ್ರ ಜಾನ್ ಗುಟನ್ಬರ್ಗ್ ಅಂತ ಹೇಳಬೇಕು. ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ. ಒಂದಕ್ಕದು ದ್ವಿಪಾದ ಚಲನೆ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎರಡು ಕಾಲಗಳಿಂದ ಓಡುವುದು ಅಥವಾ ನಡೆಯುವುದು ಎಂದರ್ಥ. ಯಾವ ಕದನದಲ್ಲಿ ಅಲೆಕ್ಸಾಂಡರ್ ಪೋರಸ್ನವರನ್ನು ಸೋಲಿಸಿದ ಅಂತ ಇರುತ್ತೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿರುತ್ತೆ. ಪುನರ್ಜೀವನ ಎಂದರೆ ಮರುಹುಟ್ಟು, ಮರುಜೀವನ. ಇನ್ಯಾಕ್ಷನ್ ನ್ಯಾಯಾಲಯಗಳೆಂದರೆ ಕ್ಷಮೆಯ ಪತ್ರಗಳು ಎಂದರ್ಥ. ಸೊ ಇಲ್ಲಿರುವಂಥ ಎರಡಂಕ ಪ್ರಶ್ನೆ ನೋಡ್ಕೊಳ್ಳಿ. ಜವಾಹರ್ಲಾಲ್ ನೆಹರುವರ ಎರಡು ಕೃತಿಗಳನ್ನ ಹೆಸರಿಸಿ ಅಂದರೆ ದ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ದ ಗ್ಲಿಪನ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಬರುತ್ತೆ. ಓಕೆ. ಮಾನವನ ಉಗಮಕ್ಕೆ ಕಾರಣವಾದ ಎರಡು ರಾಸಾಯನಿಕ ಅಂದರೆ ತಿಳಿಸಿ ಅಂದರೆ ಇಂಗಾಲಯನ ಮತ್ತು ಜಲಜನಕ ಅಂತ ಹೇಳ್ತೀವಿ. ನಾಗರಿಕತೆಯನ್ನು ವ್ಯಾಖ್ಯಾನಿಸಿದರೆ ನಾಗರಿಕತೆ ಎಂಬುದು ಏನಾಗುತ್ತೆ? ಸಿವಿಲೈಸೇಷನ್ ಎಂಬ ಪದದಿಂದ, ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿರುತ್ತೆ. ಅದರ ಅರ್ಥ ನಗರ ಅಥವಾ ನಗರ ರಾಜ್ಯ ಎಂದರ್ಥವಾಗಿರುತ್ತೆ. ಇನ್ನು ಚೀನಾ ನಾಗರಿಕತೆಯ ಇಬ್ಬರು ತತ್ವಜ್ಞಾನಿಗಳನ್ನ ತಿಳಿಸಿ ಅಂತಿರುತ್ತೆ. ಗ್ರೀಕ್ ನಾಗರಿಕತೆ ಎರಡು ನಗರ ರಾಜ್ಯಗಳು ಅಂದರೆ ಅಥೇನಾ ಮತ್ತು ಜೆನೇವಾ. ಪೆರಿಕ್ಲಿನ್ಸ್ ಕಾಲದ ಇಬ್ಬರು ಇತಿಹಾಸಕಾರರನ್ನ ಹೆಸರಿಸಿ ಅಂದರೆ ಹೆರೋಡಾಟಸ್ ಮತ್ತು ಅಲೆಕ್ಸಾಂಡರ್ ಅಂತ ಕೊಟ್ಟಿರ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರ ತಂದೆ ತಾಯಿಯ ಹೆಸರೇನು? ಅಬುಲ್ ಮತ್ತು ಫಾತಿಮಾ ಅಂತ ಬರ್ತೀವಿ. ಸೊ ಗೋತಿಕ್ ಅವರ ವಾಸ್ತುಶಿಲ್ಪದ ಕೇಂದ್ರ ಲಕ್ಷಣ ಹೇಳಿ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಯಾರು ಕಂಡುಹಿಡಿತಾನೆ? ವಾಸ್ಕೋ ಡ ಗಾಮಾ 1948ರಲ್ಲಿ ಕಂಡುಹಿಡಿತಾನೆ. ಇಬ್ಬರು ಭೌಗೋಳಿಕ ಅನ್ವೇಷಕಾರರನ್ನ ತಿಳಿಸಿ ಅಥವಾ ದಕ್ಷಿಣ ಅಮೆರಿಕನನ್ನು ಸಂಶೋಧಿಸಿದ ಕಂಡುಹಿಡಿದವರು ಯಾರು ಅಂತ ಕೇಳ್ಬೋದು. ಇನ್ನು 12 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ, 2 ಪ್ರಶ್ನೆಗೆ ಉತ್ತರಿಸಬೇಕು. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಹಮ್ಮುರಾಮಿಯ ಕಾನೂನು ಸಂಹಿತೆಯನ್ನು ಬಗ್ಗೆ ಟಿಪ್ಪಣಿ ಬರೆಯಿರಿ. ಯೇಸುವಿನ ಜೀವನದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ಕಲೆ ವಾಸ್ತುಶಿಲ್ಪಕ್ಕೆ ಪುನರ್ಜೀವನ ಕಾಲದ ಕೊಡುಗೆಗಳನ್ನು ಚರ್ಚಿಸಿ. ಇವು ಇಂಪಾರ್ಟೆಂಟ್ ಇರುತ್ತೆ. ಇನ್ನು 40 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗೆ 20 ಅಂಕನ ಪಡ್ಕೊಳ್ತೀರಿ. ಪ್ರತಿ 2 ಪ್ರಶ್ನೆ ಬರೆಯಬೇಕು. ಮಾನವನ ವಿಕಾಸನಕ್ಕೆ ಕಾರಣವಾದ ಅಂಶಗಳನ್ನ ಬಗ್ಗೆ ಚರ್ಚಿಸಿ. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಜಗತ್ತಿನ ಇತಿಹಾಸಕ್ಕೆ ರೋಮನ್ನರ ನಾಗರಿಕತೆಯ ಕೊಡುಗೆಗಳನ್ನ ಮಹತ್ವ ವಿವರಿಸಿ. ಮತ ಸುಧಾರಣೆಯಲ್ಲಿ ಮಾರ್ಟಿನ್ ಲೂಥರ್ ಅವರ ಪಾತ್ರವನ್ನು ಚರ್ಚಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಕೆಳಗಿನ ಘಟನೆಗಳ ಕಾಲಾನುಕ್ರಮದಲ್ಲಿ ಬರೆಯೋದ್ರಿಂದ 5 ಅಂಕನ ಪಡೆದುಕೊಳ್ಬೋದು. ಕಾನ್ಸ್ಟಾಂಟಿನೋಪಲ್ ಫಶಾ ಭೂಮಿ ಉಗಮ ಮೊದಲು ಬರುತ್ತೆ. ಹಾಗೆ ಪಿರಾಮಿಡ್ ನಿರ್ಮಾಣ 2ನೇ ಬರುತ್ತೆ. ಹಾಗೆ ರೋಮನ್ ಗಣರಾಜ್ಯ ಆಗೋದು 3ನೇಕ್ಕೆ ಬರುತ್ತೆ. ಕಾನ್ಸ್ಟಾಂಟಿನೋಪಲ್ ಪತನ 4ನೇಕ್ಕೆ ಬರುತ್ತೆ. ಹಾಗೆ ನಿಮಗೆ ಒದಗಿಸಿರುವಂಥ ಒಂದು ಭೂಪಟದಲ್ಲಿ ಕೆಲವು 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅದರ ಬಗ್ಗೆ 1 ವಾಕ್ಯದಲ್ಲಿ ಉತ್ತರಿಸಬೇಕಾಗತ್ತೆ. ಬೆಬಲೋನಿಯಾ, ರೋಮನ್, ಅಲೆಕ್ಸಾಂಡ್ರಿಯಾ, ಮೆಕ್ಕಾ, ಅಥೆನ್ಸ್, ಲಂಡನ್ ಇದು ಕೊಟ್ಟಿರ್ತಾನೆ, ಅವುಗಳನ್ನ ಬರೀಬೇಕು. ಇನ್ನು ಇಲ್ಲೊಂದು ಪ್ರಶ್ನೆ ನೋಡಿದೆ, ಉಳಿಗೆ ಮನೆ ಪದ್ಧತಿ ಅನುಕೂಲ ಮತ್ತು ಅನಾನುಕೂಲ. ಸೊ ಅದನ್ನು ಕೂಡ ಬರೀಬೋದು. ಸೊ ಇಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ದ ಫಾದರ್ ಆಫ್ ಹಿಸ್ಟ್ರಿ ಇಸ್ ಹೆರೋಡಾಟಸ್. ಹಾಗೆ ದ ಮೀನಿಂಗ್ ಆಫ್ ಹೋಮೋ ಇಸ್ ಕಮ್ಸ್ ಡಿ ಮ್ಯಾನ್. ಮೆಸೊಪೊಟೇಮಿಯಾ ಮೀನ್ಸ್ ಲ್ಯಾಂಡ್ ಬಿಟ್ವೀನ್ ಟು ದ ರಿವರ್ಸ್. ರಿಪಬ್ಲಿಕ್ ಬುಕ್ ಇಸ್ ರಿಟನ್ ಬೈ ಪ್ಲೇಟೋ. ಹೂ ಪೇಂಟೆಡ್ ದ ಮೊನಾಲಿಸಾ? ಲಿಯೋನಾರ್ಡೋ ಡಾ ವಿಂಚಿ. ದ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್. ಒಲಿಂಪಿಕ್ ಗೇಮ್ಸ್ ಬಿಗನ್ ಟು 776 BC ಇಯರ್.
Kalimas means faith. Dash of the wrote a big Dylan comedy is a Dante. So Das was called the navigator Prince Henry. The Society of Jesus was founded by ಅದಕ್ಕೆ ಕರಿತೀವಿ, ಅದಕ್ಕೆ ನಾವು ಇಂಗೋಲಾ ಲಯೋಲಾ. ಮ್ಯಾಥ್ಸ್ ದ ಫಾಲೋವಿಂಗ್ ನೋಡ್ಕೊಳ್ಳಿ, ಅವು ಇಂಪಾರ್ಟೆಂಟ್. ವಾಟ್ ಈಸ್ ಬಿಪಿಡಿಲೈಮ್ ಅಂತ ಕರಿತೀವಿ. ನೇಮ್ ಇಸ್ ದ ವಿಚ್ ದ ಬ್ಯಾಟಲ್ ಅಲೆಕ್ಸಾಂಡಿರಾ ಡಿಪಾರ್ಡ್ ದ ಪ್ರಾಫ್ಸ್ ಅಂದಿರುತ್ತೆ. ವಿಚ್ ಈಸ್ ಆಫ್ ದ ಹೋಲಿ ಬುಕ್ ಆಫ್ ಇಸ್ಲಾಂ ಬೈಬಲ್, ಅವು ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ ನೋಡ್ಕೊಳ್ಳಿ 2 ಮಾರ್ಕ್ಸ್ ಇದೆ. 2 ಇಂಪಾರ್ಟೆಂಟ್ ಟು ವರ್ಕ್ ಜವಾಹರ್ಲಾಲ್ ನೆಹರು. ಸೊ ಹಾಗೆ ಇಲ್ಲಿ ಕೆಮಿಕಲ್ಸ್ ಅಂತ ನೋಡಿ, ಅವು ನೋಡ್ಕೊಳ್ಳಿ. ಡಿಪೈನ್ ಸಿವಿಲೈಸೇಷನ್ಸ್ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಇಲ್ಲಿರುವಂಥ ಪ್ರಶ್ನೆ ನಿಮಗೆ ಮೊಹಮ್ಮದ್ ಪೇರೆಂಟ್ಸ್ ವರೆಗೆ ಬರೀದು ಇರುತ್ತೆ. ಪಾರ್ಟ್ ಸಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ. 27, 28, 29ರಲ್ಲಿ 29 ಕ್ವಶನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ 27ನೇ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಪಾರ್ಟ್ ಡಿ ಇಲ್ಲಿ ಕೊಟ್ಟಿರುವಂಥ 2 ಪ್ರಶ್ನೆಗೆ ನೀವು ಡಿಸ್ಕಸ್ ದ ಫ್ಯಾಕ್ಟರ್ಸ್ ಆಫ್ ಹ್ಯೂಮನ್ ಇವಾಲ್ಯೂಷನ್ಸ್, ಹಾಗೆ ಡಿಸ್ಕ್ರೈಬ್ ದ ಕಾಂಟ್ರಿಬ್ಯೂಷನ್ ಆಫ್ ಇವತ್ತಿನ ಸಿವಿಲೈಸೇಷನ್, ಅದೊಂದು ಇಂಪಾರ್ಟೆಂಟ್ ಇದೆ. ಹಾಗೆ ರೋಮನ್ ಸಿವಿಲೈಸೇಷನ್ ಸಂಬಂಧಪಟ್ಟಂಥ ಇರುತ್ತೆ, ಅವು ನೋಡ್ಕೊಳ್ಳಿ. ಇಲ್ಲಿ ಕಾಲಾನುಕ್ರಮಕೆಯಲ್ಲಿ 1ನೇ ಬರೋದು ಒರಿಜಿನ್ ಆಫ್ ಅರ್ತ್ ಬರುತ್ತೆ. ಹಾಗೆ 2ನೇದು ಬರೀದಂದರೆ 2ನೇದು ಅಲ್ಲಿ ಕ್ಯಾಪ್ಚರ್ ಆಫ್ ಕಾನ್ಸ್ಟಾಂಟಿನೋಪಲ್ ಅಂತ ಬರುತ್ತೆ. ಹಾಗೆ 3ನೇ ಬರೋದು ರೋಮನ್ ರಿಪಬ್ಲಿಕ್ ಎಸ್ಟಾಬ್ಲಿಷ್ ಬರುತ್ತೆ. ಹಾಗೆ 4ನೇ ಬರೋದು ಅದೇ 4ನೇ ಬರೋದು ಕಾನ್ಸ್ಟಾಂಟಿನೋಪಲ್ ಬರುತ್ತೆ. 3ನೇ ಬರೋದು ಕಾನ್ಸ್ಟಿಟ್ಯೂಷನ್ ಪ್ರೈಮಿಡ್ ಅದು ಬರುತ್ತೆ. ಓಕೆ, ಇನ್ನು ಮ್ಯಾಪ್ನಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇದೆ, ಅವು ನೋಡ್ಕೊಳ್ಳಿ. ಸೊ ನಾಳೊಂದು ದಿನ ಮತ್ತು ನಿಮಗೆ ಫಿಲ್ಲಿಂಗ್ ದ ಮ್ಯಾಥ್ಸ್ ಫಾಲೋಯಿಂಗ್ ಡೈರೆಕ್ಟ್ಲಿ ಎಲ್ಲ ಚಾಪ್ಟರ್ ತೊಗೊಂಡು ಬರ್ತೀನಿ. ಸೊ ಅವನು ಕೂಡ ನೋಡ್ಕೋಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾಲ್ಕೊಂದು ಪ್ರತಿಯೊಂದು ವೀಡಿಯೋ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಮ ಮೂಲಕ ನೀವು ವೀಡಿಯೋನ ನೋಡ್ಕೋಬೋದು. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ಓಕೆ, ಹಾಗೆ ಸೆಕೆಂಡ್ ಪಿ ಯು ಸಿ ಬಂದು ಕೂಡ ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ನಿಮಗೆ ಹೆಚ್ಚಿನ ಅಂಕ ಗಳಿಸ್ಕೊಳ್ಳಲು ಎಲ್ಲ ಕ್ಲಾಸ್ಗಳನ್ನು ತರಗತಿಯನ್ನು ತೆಗೆದುಕೊಳ್ಳಾಗುತ್ತೆ. ಸೊ ಅದರಿಂದ ನಮ್ಮ ಚಾನಲ್ನ ಫಾಲೋ ಇರಿ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.